ನಾನು ಸುದೀಪ್ ಸರ್ಗೆ ಇದನ್ನೇ ಹೇಳ್ತಿರ್ತೀನಿ. ಅವ್ರೊಂದು ಹೇಳ್ತಾರೆ, ಅಲ್ಲಪ್ಪ ಇದ್ರಲ್ಲಿ ದೊಡ್ಡ ಸ್ವಾರ್ಥ ಇದೆ ನಂದು ಅಂತ. ಏನಂತಂದರೆ ನಿನ್ನ ಹತ್ರ ಅಷ್ಟು ಕೆಲಸ ಇದೆ, ಅದನ್ನು ತೊಗೊಂಡು ನಾನು ನನ್ನ ಸಿನಿಮಾಗೆ ಯೂಸ್ ಮಾಡಿ ನಾನು ಹೆಸರು ಮಾಡ್ಕೊಳ್ಳೋ ಸ್ವಾರ್ಥ ಇದೆ ಅಂತ. ಅದೇ ರೀತಿಯಲ್ಲಿ ರವಿ ಅವರು ಅಂತಂದರೆ ಹೀ ಈಸ್ ಅನ್ ಎಕ್ಸ್ಟ್ರಾರ್ಡಿನರಿ ಪ್ರೋಗ್ರಾಮರ್ ಸರ್. ನಾನು ನೋಡಿರೋದ್ರಲ್ಲಿ ಫಾಸ್ಟೆಸ್ಟ್ ಪ್ರೋಗ್ರಾಮರ್. ಈಗ ಎಂಥ ಸಿಚುವೇಶನ್ ಆದರೂ ಕೊಡಿ, ರೀ ರೆಕಾರ್ಡಿಂಗ್ ಆಗಲಿ, ಸಾಂಗ್ ಆದರೂ ಕೊಡಿ, ಹಿಂಗೆ ಹೋಗಿ ಹಿಂಗೆ ಬರೋಷ್ಟರಲ್ಲಿ ಅದು ಆಗಿರುತ್ತೆ, ಅಂದ್ರೆ ಅದ್ಭುತವಾಗಿ ಆಗಿರುತ್ತೆ. ಅಂಥವ್ರಿಗೆ ನಾನು ಏನು ಅವಕಾಶ ಕೊಡಲೇಬೇಕಲ್ಲ. ಗುರುತಿಸಿದ್ ನೀವು ಸರ್ ಆ್ಯಕ್ಚುಲಿ. ಆ್ಯಂಡ್ ವ್ಯಾಸರಾಜ್ ಹೆಮ್ಮೆ ಪಡೋಂಥ ಒಬ್ಬರು ಕನ್ನಡ ಸಿಂಗರ್ ಸರ್. ಕನ್ನಡದಲ್ಲಿ ಅದ್ಭುತವಾದ ಪ್ರತಿಭೆ ನಾನು ನೋಡಿರೋದ್ರಲ್ಲಿ ಏನಂತಂದರೆ ಹೀ ಕ್ಯಾನ್ ರೀಚ್ ಎಲ್ಲ ಟಚ್ ಮಾಡ್ತಾರೆ, ಎ ನೋಟು ಓಪನ್ ಥ್ರೋಟಲ್ಲಿ. ಆಮೇಲೆ ಅದಕ್ಕೆ ಮೇಲೆ B-C ಎಲ್ಲ ನಮ್ಮ ಸ್ಟುಡಿಯೋನಲ್ಲಿ ಟಚ್ ಮಾಡಿಬಿಟ್ಟಿದ್ದಾರೆ. ನಾವು ಆಶ್ಚರ್ಯ ರೆಕಾರ್ಡ್ ಮಾಡಿ ವ್ಯಾಸ್ ಹಿಂದೆ ಹೋಗಿ ಅಂತ ಇರ್ತೀವಿ. ಮೈಕ್ ಹತ್ರ ಅವ್ರು ಬಂದರೆ ಅವ್ರು ಹಾಡಿರೋ ಚಕ್ರವರ್ತಿ ಎಲ್ಲ ಹಾಡಿನ ಚಕ್ರವರ್ತಿ ಅವ್ರು ಆಗಲಿ ಅಂತ. ಆ್ಯಂಡ್ ಚಂದನ್ ಬಗ್ಗೆ ಹೇಳ್ಬೇಕಂದ್ರೆ, ಚಂದನ್ ಹೇಳ್ದಂಗೆ ನಮ್ಮ ಸ್ಟುಡಿಯೋಗೆ ಹೀಕೇಮ್ ಅವರಲ್ಲೊಂದು ಭಯಂಕರವಾದ ಫೈರ್ ನಾನು ನೋಡ್ತಿದ್ದೆ. ಅವ್ರು ಯಾವಾಗಲೂ ಹೇಳ್ತಿದ್ರು, ಸರ್ ಈ ಇಂಡಸ್ಟ್ರಿನಲ್ಲಿ ಆಗುತ್ತಾ ಸರ್, ನಾವೇನಾದ್ರು ಮಾಡೋಕ್ಕಾಗುತ್ತಾ ಸರ್ ಅಂತ. ನಾನು ಇಲ್ಲ, ಕಷ್ಟ ಆ್ಯಕ್ಚುಲಿ ಯಾವುದು ಈಸಿಯಾಗಿ ಬರೋದಿಲ್ಲ, ಕಷ್ಟ ಇದೆ. ಬಟ್ ಅವನದೇ ಒಂದು ಚಾನಲ್ ಓಪನ್ ಮಾಡಿ ಅವನದೇ ಒಂದು ದಾರಿ ಮಾಡಿಬಿಟ್ಟು ಹೀ ಈಸ್ ಅ ಸೂಪರ್ ಸ್ಟಾರ್. ಅವ್ರ ಆಚೆ ಬಂದರೆ ಕ್ರೌಡ್ ಏನು ಶೌಟ್ ಅಂದರೆ ಅವ್ರಿಗೆ ಬಾಡಿ ಗಾರ್ಡ್ಸ್ ಬೇಕು, ಒಬ್ಬರೇ ಓಡಾಡೋಕ್ಕಾಗಲ್ಲ. ಚಂದನ್ ಭಾಳ ಖುಷಿ ಆಗುತ್ತೆ. ಆ್ಯಂಡ್ ಹೀ ಸೋ ಟ್ಯಾಲೆಂಟೆಡ್. ರ್ಯಾಪ್ ಆಗಲಿ, ಆಮೇಲೆ ಒಂದು ವಿಷುವಲ್ನ ಕಲ್ಪನೆ ಮಾಡಿ ಅದೊಂದು ಆಲ್ಬಮ್ ಮಾಡಿ, ಐ ಥಿಂಕ್ ಫಸ್ಟ್ ಟೈಮ್ ಕನ್ನಡದಲ್ಲಿ ಒಂದು ಆಲ್ಬಮ್ನ ವೈರಲ್ ಮಾಡಿದಂಥ ಒಂದು ಮಹಾನ್ ಇದು ಸಾಧನೆ ಅದು. ಆ್ಯಂಡ್ ಅರ್ಚನಾ ರವಿ ಅವ್ರ ಬಗ್ಗೆ ಹೇಳೋಂಗೇ ಇಲ್ಲ. ಅವರು ನಮ್ಮ ಸ್ಟುಡಿಯೋಗೆ ಬಂದು ಹಾಡಿದಾಗೆಲ್ಲ ನನಗೆ ಅನಿಸ್ತು, ಅಯ್ಯೋ ಇಷ್ಟು ಒಳ್ಳೆ ವಾಯ್ಸ್ನ ನಾವು ಯೂಸೇ ಮಾಡಿಲ್ವಲ್ಲ ಅಂತ. ಆ ರೀತಿಯಲ್ಲಿ ನಂದು ಎಷ್ಟೋ ಸಾಂಗ್ಸು ಅವರು ಅಷ್ಟೇ ತುಂಬ ಒಳ್ಳೆ ರೇಂಜ್ ಇರೋಂಥ ಆ್ಯಂಡ್ ತುಂಬ ಒಳ್ಳೆ ಫೀಲ್ ಇರೋಂಥ ಆ್ಯಂಡ್ ತುಂಬ ಪಂಕ್ಚುಯಾಲಿಟಿ ಇರೋಂಥ. ಮೇಡಮ್ ಒಂದು 10 ಗಂಟೆಗೆ ಇರಬೇಕು ಅಂತಂದರೆ 9:45 ಬಂದು ಆರಾಮಾಗಿ ಕೂತಿರ್ತಾರೆ. ತುಂಬ ಪೇಷನ್ಸ್ ಅಲ್ಲಿ ಸ್ಟುಡಿಯೋದಲ್ಲಿ ಇರ್ತಾರೆ. ಹ್ಯಾಟ್ಸ್ ಆಫ್ ಟು ಯು. ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ನಾನು ಝೀ ಕನ್ನಡಗೆ ಹಾಡಿದಂಥ ಒಂದು ಅರಸಿ ಅನ್ನೋ ಟೈಟಲ್ ಸಾಂಗ್ನ ಅವರು ಎಲ್ಲೋ ಕೇಳಿ ನನ್ನ ನಂಬರ್ ಹುಡುಕಿ ಅದನ್ನು ನನ್ನ ಕರೆಸ್ಕೊಂಡ್ರು. ಯಾವತ್ತೂ ಅದನ್ನು ಮರೆಯೋಕ್ಕಾಗಲ್ಲ. ಫಸ್ಟ್ ಸಾಂಗೇ ನನಗೆ ಸೋನು ನಿಗಮ್ ಜೊತೆ ಹಾಡಕ್ಕೆ ಕೊಟ್ಟರು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಸರ್. ಥ್ಯಾಂಕ್ ಯು ಸರ್. ಇವತ್ತು ಈ ಸ್ಟೇಜ್ ಮುಖಾಂತರ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಟೈಮಲ್ಲಿ ನೀನು ಬರೀ ರ್ಯಾಪರು, ರ್ಯಾಪ್ ಬಿಟ್ರೆ ನಿನಗೇನು ಬರಲ್ಲ ಅಂತ ಹೇಳ್ಬಿಟ್ಟು ಮೂಲೆ ಗುಂಪು ಮಾಡಿದಂಥ ದಿನದಲ್ಲಿ ನೀವು ಹೇಳ್ತಿದ್ದು ಒಂದು ಮಾತು ನನಗೆ ಅವಾಗ ನೆನಪಾಗೋದು, ನಿನ್ನ ವಾಯ್ಸೇ ನಿನ್ನ ಸ್ಟ್ರೆಂತು, ಯಾವತ್ತೂ ಹಾಡೋದನ್ನ ಬಿಡಬೇಡ ಅಂತ. ಅವತ್ತಿಂದ ಅದನ್ನ ಒಂದು ಮೋಟಿವೇಶನ್ ಆಗಿ ತೊಗೊಂಡು ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದ್ದೀನಿ ಅಂದರೆ ನೀವೇ ಕಾರಣ. ಐ ಡೆಡಿಕೇಟ್ ಮೈ ಆಲ್ ಸಕ್ಸಸ್ ಟು ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಬನ್ನಿ ಪ್ಲೀಸ್. ರೈಟ್ ಅರ್ಜುನ್ ಅವರೇ, ಸಂಗೀತ ಭಾಷಾತೀತ ಅಂತ ಹೇಳ್ತಾರೆ. ಕನ್ನಡಿಗರಿಗೆ ಎಷ್ಟೊಂದು ಅವಕಾಶಗಳನ್ನ ಕೊಟ್ಟಿದ್ದೀರಿ, ಆದರೆ ಬೇರೆ ಭಾಷೆ ಗಾಯಕರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ, ಅವರ ಅನಿಸಿಕೆಗಳೇನು ನೋಡಿ. Dearest Arjun, heartiest congratulations on completing 10 years in this industry. I know that I have been singing for you all through those 10 years, and what a wonderful journey it has been. I have seen you as a musician who has grown tremendously in maturity, in musical aesthetics, in your work, in your production values. Unbelievable. ಸರಿಯಾಗಿ ನೆನಪಿದೆ ನನಗೆ ಇದಕ್ಕೆಲ್ಲ ಕಾರಣಕ್ಕಿರುನಗೆ. Hi Arjun, this is Arman Malik here. I think this is one of the best songs that I have ever sung in my playback singing career. It's very rare that you find someone with commerciality and yet maintaining melody and great lyrical value, and I think you have everything, all those ingredients in your songs. Every time I go for Arjun's recording, or every time we even chat, for me it's always I'm talking to my younger brother. I know he's worked hard, I know he's still working hard, and the guy has not changed one bit, even after success has hit him so much. I'd like to wish you, may 80 movies become 800 movies and 8,000 movies after that. God bless you. ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡಿರುವಂಥ ಶಂಕರ್ ಮಹಾದೇವನವರು, ಮಲ್ಲಿಕ್ ಅವರೆಲ್ಲ ನಿಮ್ಮ ಬಗ್ಗೆ ಇಷ್ಟು ಒಳ್ಳೆ ಮಾತುಗಳನ್ನ ಆಡ್ತಿರೋದು ಕೇಳಕ್ಕೆ ಭಾಳ ಖುಷಿ ಆಗುತ್ತೆ. ಅರ್ಜುನ್, ಇದೇನು ಹೇಳ್ಬೇಕಂತ ಗೊತ್ತಿಲ್ಲ ಸರ್. ಇವ್ರನ್ನೆಲ್ಲ ನೋಡಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದ ದಿನಗಳಿತ್ತು. ಯಾಕಂದರೆ ನಾನು AR ರೆಹಮಾನ್ ಸರ್ ಅವ್ರ ಫ್ಯಾನು. ಅವ್ರ ಮ್ಯೂಸಿಕಲ್ಲಿ ಇವರೆಲ್ಲ ಹಾಡಿರೋದನ್ನು ನೋಡ್ತಿದ್ದೆ. ಇವ್ರನ್ನೆಲ್ಲ ನೋಡಿದ್ರೆ ಅವ್ರನ್ನೇ ನೋಡಿರೋ ಥರ ಖುಷಿ ನನಗೆ. ವಾವ್, ಶಂಕರ್ ಮಹಾದೇವನ್, ವಾವ್, ಕಾರ್ತಿಕ್ ಅವರು, ಈ ಥರ ಯಾರೇ ಸಿಂಗರ್ ಇದ್ರು, ಆ್ಯಂಡ್ ಅರ್ಮಾನ್ ಮಲ್ಲಿಕ್ ಕೂಡ. ಇವರೆಲ್ಲ ನಾನು ಹಂಬಲ್ ಆಗಿದ್ದೀನಿ ಆ್ಯಂಡ್ ಚೇಂಜ್ ಆಗಿಲ್ಲ ಏನೇನು ಹೇಳ್ತಿದ್ದಾರೆ. ಇವರನ್ನೆಲ್ಲ ನೋಡಿ ನಾನು ಕಲ್ತಿರೋದು ಸರ್. ರೈಟ್. ಅಂಡ್ ಅಫ್ಕೋರ್ಸ್ ನಾವು ಈ ಕ್ವಾರ್ಟರ್ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಮ ಎಣ್ಣೆ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಹೇಳ್ತೀಯಾರ ಕೇಳಿ. ನಮಸ್ಕಾರ ಶ್ರೀಯುತ ಅರ್ಜುನ್ ಜನ್ಯ ಅವರೇ.
ಅರ್ಜುನ್ ಜನ್ಯ ಇವತ್ತು ನನಗೆ ಕೇವಲ ಒಬ್ಬ ಹಿಟ್ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲ, ಕೇವಲ ನನ್ನೊಂದಿಗೆ ಸಾರೆಗಾಮಪ ಅನ್ನೋ ಕಾರ್ಯಕ್ರಮದಲ್ಲಿ ಕೂತ್ಕೊಳ್ಳುವಂತಹ ತೀರ್ಪುಗಾರ ಅಷ್ಟೇ ಅಲ್ಲ, ಒಬ್ಬ ಗೆಳೆಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗೆಳೆಯ ಅನ್ನೋದು ಬಹಳ ಶ್ರೇಷ್ಠವಾದ ಪದ. ಒನ್ ಆಫ್ ದಿ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್ಸ್ ಇಸ್ ಅರ್ಜುನ್ ಜನ್ಯ. I feel special to be your friend and I feel so special that you are my friend. So ನಮ್ಮ ಗೆಳೆತನ ಭಗವಂತನ ದಯೆಯಿಂದ ಇದೇ ರೀತಿ ಇರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಓಪನ್ ಹೇರೋ ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಫೋನು ಇಲ್ಲ ಮೆಸೇಜ್ ಇಲ್ಲ ನಿಂದು. ಸುದೀಪ್ ಸರ್ಗೆ ಎಷ್ಟು ಹಾಡುಗಳನ್ನ ಹಾಡಿಸಿದ್ರು. ಅಫ್ಕೋರ್ಸ್ ಅಲ್ಲಿಂದ ಆಲ್ ದ ವೇ ಟಿಲ್ ನಾವು ಸುಂದರಿ ಸುಂದರಿ ನನ್ನ ಮಾತು ಸ್ವಲ್ಪ ಕೇಳೇನಿ. ಮತ್ತೆ ನಮ್ದು ಅವ್ರದ್ದು ಏನೋ ಒಂದು ಎಣ್ಣೆ ಕನೆಕ್ಷನ್ ಬೇರೆ ಇದೆ. ಖಾಲಿ ಮಾಡ್ಲಿ ಹಂಗೆ ಲೈಫು ಒಂಥರ ಆಂಥಮ್ ಥರ ಆಗ್ಬಿಡ್ತದು. ಸರ್ ಅದು ಹೆಂಗೆ ಸರ್ ನೀವು ಎಣ್ಣೆ ಅಂದರೆ ಅಷ್ಟು ಚೆನ್ನಾಗಿ ಮಾಡ್ತೀವಿ. ಸೊ ಅದಾದ್ಮೇಲೆ ಈಗ ಎಣ್ಣೆ ಬೇಕು ಅಣ್ಣ ಏನೋ ಒಂದು ಇದೆ ಅಲ್ಲ, ಒಂದು ಮ್ಯಾಜಿಕಲ್ಲು ಒಂದು ಲಿಂಕು ವೆನ್ ಇಟ್ ಕಮ್ಸ್ ಟು ಮ್ಯೂಸಿಕ್. ಇವತ್ತಿನ ದಿನ ಕನ್ನಡ ಚಿತ್ರರಂಗದಲ್ಲಿ ಹೆಸರು ಮಾಡಿ ನಾನು ನಿಲ್ಲಕ್ಕೆ ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸ್ ಕಾರಣ. ಅವರಲ್ಲಿ ಒಬ್ಬರು ಅರ್ಜುನ್ ಜನ್ಯ ನಿಸ್ಸಂದೇಹವಾಗಿ ಹೇಳಬಲ್ಲೆ. ಐ ಥಿಂಕ್ ಯು ಆರ್ ಅ ಬ್ಯೂಟಿಫುಲ್ ಪರ್ಸನ್. ಹೇಗಿದ್ರು ಹಾಗೇ ಇರಿ, ಮುನ್ನಡೀರಿ, ಗೆಲ್ಲಿ, ಸಂತೋಷವಾಗಿರಿ. ಆಲ್ ದಿ ಬೆಸ್ಟ್. ನಿಮ್ಮ ಆ ಸ್ನೇಹ, ನಿಮ್ಮ ಸರಿಗಮಪ ಶೋ, ಅದರ ಬಗ್ಗೆ ನಿಮ್ಮ ಟಾಪ್ ಆಫ್ ದಿ ಮೈಂಡ್ ಏನಿದೆ? ಸರ್, ಇವತ್ತು ಸರಿಗಮಪ ದೊಡ್ಡ ಶೋ ಕನ್ನಡದಲ್ಲಿ. ಆ ಶೋನಲ್ಲಿ ನಾನು ಜಡ್ಜ್ ಆಗಿದ್ದೀನಿ ಅಂದರೆ ಇವತ್ತು ನಾನು ವೀಕ್ಷಕರ ಮುಂದೆ ಹೇಳೋಕೆ ಇಷ್ಟಪಡ್ತೀನಿ. ಅದಕ್ಕೆ ಮುಖ್ಯವಾದ ಕಾರಣ ವಿಜಯ್ ಪ್ರಕಾಶ್. ಹೌದು, ನನಗೊಂದು ಕನಸಿತ್ತು, ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು. ಅದೇ ಎಲ್ಲ ಫಿಲಮ್ ಫ್ಲಾಪ್ ಆಗ್ತದೆ, ಒಂದು ಫಿಲಮ್ ಹಿಟ್ ಆಗಬೇಕು, ಹಿಟ್ ಆಯಿತು. ಇದೇ ಹಿಟ್ ಸಿನಿಮಾಗಳು ಮಾಡ್ತಾ ಇರಬೇಕು, ಅದು ಆಗುತ್ತೆ. ಒಂದು ಟೈಮಲ್ಲಿ ಅನ್ಸುತ್ತೆ ಬರೀ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀನಿ, ಎಲ್ಲ ಓಕೆ, ಎಲ್ಲೋದ್ರೂ ಜನಕ್ಕೆ ನಾನು ಯಾರಂತ ಗೊತ್ತಾಗಬೇಕು. ಹಿಂದೆ ಇರೋ ಟೆಕ್ನಿಷಿಯನ್ಸ್ ನಾವಲ್ಲ. ಅದನ್ನು ದೇವ್ರು ಎಲ್ಲೋ ಅವನ್ನೆಲ್ಲ ಕೇಳ್ಕೊತಾ ಇರ್ತಾನೆ. ಸರಿ, ಇವನಿಗೆ ಈ ಆಸೆ ಇದೆಯಾ, ಸರಿ ಇವನಿಗೆ ಏನು ಮಾಡಬೇಕು, ಇವನು ಎಲ್ಲರಿಗೂ ಗೊತ್ತಾಗಬೇಕು ಅಂತ ಅವನೇ. ಸರಿ, ಓಕೆ, ವಿಜಯ್ ಪ್ರಕಾಶ್ ಇದ್ದಾನೆ, ವಿಜಯ್ ಪ್ರಕಾಶ್ ಜೊತೆಲಿ ಇವನು ಹಾಕೋಣ, ಝೀ ಅನ್ನೋ ಒಂದು ಪ್ರೋಗ್ರಾಮ್ ಇದೆ, ಅದ್ರಲ್ಲಿ ಹಾಕಿದ್ರೆ ಇವನೊಂದು ವಿಶ್ ಈಡೇರುತ್ತೆ ಅಂತ ಪರಮಾತ್ಮ, ದೇವಿ ಆದಿಪರಾಶಕ್ತಿ ಕೃಪೆ. ವಾವ್. ಎಲ್ಲರೂ ದೊಡ್ಡವರಿಂದ, ಮಕ್ಕಳಿಂದ, ಹೆಂಗಸರಿಂದ, ವಯಸ್ಸಾದವರಿಂದ ಎಲ್ಲರೂ ಸ್ವಂತ ಮಗನ ಥರ ನೋಡ್ತಾರೆ ಆಚೆ ಹೋದರೆ. ಸರ್, ನೀವು ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ಸರ್, ನೀವು 3 ಜನ ಪೇರು ಅದ್ಭುತ ಸರ್, ಒಬ್ರಿಗೊಬ್ರು ಬಿಟ್ಕೊಡಲ್ಲ ಸರ್ ನೀವು. ಹಂಗೆ ಭಾಳ ಚೆನ್ನಾಗಿದೆ. 3 ಜನ ನೀವು ತ್ರಿಮೂರ್ತಿಗಳ ಥರ. ಅಫ್ಕೋರ್ಸ್ ನೀವು ವಿಜಯ್ ಪ್ರಕಾಶ್ ಬಗ್ಗೆ ಹೇಳಿದ್ರಿ. ರಾಜೇಶ್ ಅವ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಗೊತ್ತಾಗಿಲ್ಲ. ರಾಜೇಶ್ ಕೃಷ್ಣನ್ ಅವ್ರನ್ನ ನಾನು ಫ್ರೆಂಡ್ ಅಂತ ಹೇಳೋಕ್ಕಿಂತ ಬಹಳ ರೆಸ್ಪೆಕ್ಟ್ ನನಗೆ. ರಾಜೇಶ್ ಸರ್ ಹತ್ರ ತುಂಬ ಕ್ಲೋಸ್ ಆಗೋಕ್ಕೂ ನನಗೊಂದು ಸ್ವಲ್ಪ ಭಯ ಇರುತ್ತೆ, ಯಾಕಂದರೆ ಅವ್ರ ಮೇಲೆ ಮಹಾನ್ ರೆಸ್ಪೆಕ್ಟು. ನಾವು ಅವ್ರನ್ನ ಮಹಾನ್ ಗುರುಗಳಂತ ಸುಮ್ಮನೆ ಚಾನಲಲ್ಲಿ ಹೇಳಲ್ಲ. ಅವ್ರು ಹಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ವಿಜಯ್ ಪ್ರಕಾಶ್ ಸರ್ ಒನ್ಸ್ ಮೋರ್ ಆಡಿ ಸರ್ ಅಂತ ನಾವು ಹೇಳ್ತಿರ್ತೀವಿ. ಆ ಥರ ಒಂದು ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟು. ಅವ್ರನ್ನ ಅಣ್ಣ ಅಂತ ನಾನು ಕರಿತೀನಿ ಅಂದರೆ ಅವ್ರು ನನಗೆ ಅಣ್ಣನೇ. ತುಂಬ ಒಳ್ಳೆ ಹ್ಯೂಮನ್ ಬೀಯಿಂಗ್. ಒಳಗಡೆ ಒಂದು ಚಿಕ್ಕ ಮಗು ಇದೆ, ಆ ಮಗು ಒಂದು ಪ್ಯೂರ್ ಇರೋ ಒಂದು ಮಗು. ಸೊ ಅದು ನಂಗೆ ಭಾಳ ಇಷ್ಟ. ಸೋ ನೈಸ್.